ನಮಸ್ಕಾರ, ಕನಸು ನ್ಯೂಸ್ಗೆ ಸ್ವಾಗತ. ಈಗ ಮುಖ್ಯಾಂಶಗಳು. ಗ್ರಾಮ ದೇವತೆ ಶ್ರೀ ದುರ್ಗಾ ಪರಮೇಶ್ವರಿ ಜಾತ್ರಾ ಮಹೋತ್ಸವ ಅದ್ದೂರಿ ಆರಂಭ. ಗಂಗಾವತಿ ಹಿರಿಯ ಮುತ್ಸದ್ದಿ HG ರಾಮುಲು ಅವರು ರಥೋತ್ಸವಕ್ಕೆ ಚಾಲನೆ. ಮಾಜಿ ವಿಧಾನ ಪರಿಷತ್ ಸದಸ್ಯರಾದ HR ಶ್ರೀನಾಥ್ ಅವರು 18 ಸಮಾಜದ ಬಾಂಧವರಿಗೆ ಹಾಗೂ ಗಂಗಾವತಿಯ ಸುತ್ತಮುತ್ತಲಿನ ಗ್ರಾಮದ ಭಕ್ತಾದಿಗಳಿಗೆ ಸ್ವಾಗತ ಕೋರಿ ಅಮ್ಮನ ಕೃಪೆಗೆ ಪಾತ್ರರಾಗಬೇಕು ಹಾಗೂ ಗ್ರಾಮ ದೇವತೆ ಶ್ರೀ ದುರ್ಗಾ ದೇವಿಯ ರಥೋತ್ಸವಕ್ಕೆ ಸರ್ವ ಸದ್ಭಕ್ತರು ಆಗಮಿಸಿ ಆಶೀರ್ವಾದ ಪಡೆದು ಅದ್ದೂರಿ ರಥವನ್ನು ಎಳೆಯುವುದರ ಮೂಲಕ ಅಮ್ಮನ ಕೃಪೆಗೆ ಪಾತ್ರರಾಗಬೇಕೆಂದು ಸ್ವಾಗತ ಕೋರಿದರು. ಈ ಸಂದರ್ಭದಲ್ಲಿ ಜೋಗದ ನಾರಾಯಣಪ್ಪ ನಾಯಕ್, ಕಾಳಪ್ಪ ವಾಣಿಜ್ಯೋದ್ಯಮಿಗಳು, ಕಳಕನಗೌಡ ಸಮಾಜ ಸೇವಕರು, ರಮೇಶ್ ಗೌಳಿ, ದುರ್ಗಪ್ಪ ದಳಪತಿ, ರೈತ ಮುಖಂಡರು ಹಾಗೂ ಭಕ್ತಾದಿಗಳು ಪಾಲ್ಗೊಂಡಿದ್ದರು. ದುರ್ಗಾದೇವಿ ಜಾತ್ರಾ ಮಹೋತ್ಸವ ಪ್ರತಿ ವರ್ಷದಂತೆ ತಾತನ ಜಾತ್ರೆಯ ನಂತರ ದೇವಿ ಜಾತ್ರೆ ನಡೆಯೋದು ನಮ್ಮ ಊರ ದೊಡ್ಡ ಶಕ್ತಿಗಳಾಗಿ ನಮ್ಮ ಜನರಿಗೆ ರಕ್ಷಣೆಯಾಗಿ ತಾಯಿ ದುರ್ಗಾದೇವಿ ಇವತ್ತು ನೆಲೆಸಿದ್ದಾಳೆ. ಇವತ್ತು ಪ್ರತಿ ಗಂಗಾವತಿ ನಗರದ ಪ್ರತಿ ನಾಗರಿಕರು, ಎಲ್ಲ ನಾಗರಿಕರು ಬಂದು ಆ ದೇವಿ ದರ್ಶನವನ್ನು ಪಡೆದು ಎಲ್ಲರೂ ಒಳ್ಳೆ ದೇವಿ ಆಶೀರ್ವಾದಕ್ಕೆ ಪಾತ್ರರಾಗಬೇಕು ಮತ್ತು ಮುಂದೆ ಆ ದೇವಿ ಪ್ರತಿ ವರ್ಷದಂತೆ ಎಲ್ಲರೂ ಭಾಳ ವಿಜೃಂಭಣೆಯಿಂದ ಇವತ್ತು ಈ ವರ್ಷ ಸೇವೆಯನ್ನು ಮಾಡಿದ್ದಾರೆ. ವಿಶೇಷವಾಗಿ ತಾತನ ಮಠದ ಎಲ್ಲ ಒಂದು ಸಹಕಾರದಿಂದ ಜನರಿಂದ ಇವತ್ತು ನಮ್ಮ ತಾಯಿ ಇವತ್ತು ವಾಲ್ಮೀಕಿ ಸಮಾಜ ಇರ್ಬೋದು, ಹಾಲ್ಮತ ಸಮಾಜ ಇರ್ಬೋದು, 18 ಹಿಂದುಳಿದ ಸಮಾಜದವರು, ದಲಿತರು ಮತ್ತು ಮುಸಲ್ಮಾನ್, ವಿಶೇಷವಾಗಿ ಮುಸಲ್ಮಾನ್ ಸಮಾಜದವರು ಕೂಡ ಇವತ್ತು ಬಂದು ಆ ತಾಯಿ ತೇರಿಗೆ ಒಂದು ಮಾಲಾರ್ಪಣೆ ಮಾಡಿ ಒಂದು ಭಾವೈಕ್ಯತೆ ಇವತ್ತು ಸೃಷ್ಟಿಯನ್ನು ಮಾಡಿದ್ದಾರೆ. ಇವತ್ತು ಅವ್ರಿಗೂ ನಾನು ಈ ಸಂದರ್ಭದಲ್ಲಿ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ಮತ್ತು ಅದೇ ರೀತಿಯಾಗಿ ಎಲ್ಲರೂ ಬಂದು ತಾಯಿ ಆಶೀರ್ವಾದವನ್ನು ಪಡಿಬೇಕಂತ ಹೇಳಿ ತಮ್ಮೆಲ್ಲರಿಗೂ ಮನವಿಯನ್ನು ಮಾಡ್ಕೊಳ್ತೀವಿ. ಗಂಗಾವತಿ ಜನತೆಗೆ ಗ್ರಾಮ ದೇವತೆ ದುರ್ಗಾದೇವಿ ಜಾತ್ರೆಯ ಹಾರ್ದಿಕ ಶುಭಾಶಯಗಳು. ನಮ್ಮ ಗಂಗಾವತಿಯ ಶಾಂತಿ, ನೆಮ್ಮದಿ, ಸೌಹಾರ್ದತೆ, ಭಾವೈಕ್ಯತೆಯನ್ನು ಆ ತಾಯಿ ಎಲ್ಲರೂ ಕರುಣಿಸಿ ನಮ್ಮ ಗಂಗಾವತಿಯ ಜನತೆಯ ಎಲ್ಲ ನಾಗರಿಕರ ಮೇಲೆ, ಎಲ್ಲ ಸಮಾಜದ ಮೇಲೆ ಒಂದು ಕೃಪಾ ಕಟಾಕ್ಷ ತೋರಿ ಆಶೀರ್ವಾದ ಕೋರಿ ಗಂಗಾವತಿ ಒಂದು ಜನತೆಗೆ ಒಳ್ಳೆಯದಾಗಲಿ ಎಂದು ಬಯಸುತ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ.
ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲವಾದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆ ಬೆಲ್ ಐಕಾನ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಿಮ್ಮ ಭೇಟಿ ಮುಂದಿನ ವರದಿಯೊಂದಿಗೆ. ನೋಡ್ತಾ ಇರಿ ಕನಸು ನ್ಯೂಸ್ ಗಂಗಾವತಿ.